ಗುಡ್ ಪಾಲಿಟಿಕ್ಸ್ ಇಸ್ ಗುಡ್ ಎಕನಾಮಿಕ್ಸ್ ಅಂತ ನಾವು ಒಂದೊಂದ್ಸರಿ ಹೇಳ್ತೀವಿ. ಗುಡ್ ಎಕನಾಮಿಕ್ಸ್ ಇಸ್ ಆಲ್ಸೋ ಗುಡ್ ಪಾಲಿಟಿಕ್ಸ್ ಅಂತ. ನೀವು ಒಳ್ಳೆ ಆರ್ಥಿಕ ನೀತಿ ತಗೊಂಡ್ರೆ ಅದು ಒಳ್ಳೆ ರಾಜಕೀಯ ಅಸ್ತ್ರವಾಗೂ ಆಗುತ್ತೆ. ಹಾಗೇನೆ ಅದು ಒಳ್ಳೆ ರಾಜಕೀಯ ಅಸ್ತ್ರವಾದ್ರೆ ಅದು ಒಳ್ಳೆಯ ಅರ್ಥಶಾಸ್ತ್ರದ ನೀತಿಯೂ ಆಗುತ್ತೆ ಅಂತ. ಸೊ ಅದು ನನಗೆ ಇವತ್ತು ಕಾಣಿಸ್ತಾ ಇದೆ. ಯಾಕೆ ಸುಮ್ನೆ ಇವ್ರು ಇದನ್ನ ಐತಿಹಾಸಿಕ ಅಂತ ಒಂದು ಪ್ರಧಾನಮಂತ್ರಿಗಳು ವರ್ಣಿಸೋದಾಗ್ಲಿ ಅಥವಾ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಅಲ್ಲಿನ ಕಮಿಷನರ್ ಹೇಳೋದಾಗ್ಲಿ, ಯುರೋಪಿನ 27 ಇವರು ಹೇಳೋದಾಗ್ಲಿ ಸುಮ್ನೆ ಹೇಳಲ್ಲ. ಅದಕ್ಕೆ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನಪ್ಪ ಇದು ಯುರೋಪಿನ ಕಮಿಷನ್ ಪ್ರೆಸಿಡೆಂಟ್ ಉರ್ಸುಲಾ ಅವರು ಇದನ್ನ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಿದಾರಲ್ಲ, ಅಷ್ಟೊಂದು ಪರಿಣಾಮ ಬೀಳ್ಬಿಡುತ್ತಾ ಇದು ಅಂತ. ನಾನು ಅದನ್ನ ನೋಡ್ತಾ ಇದ್ದಾಗ ನನಗೆ ಕಾಣಿಸಿದ್ದು ಕ್ಲಿಯರ್ ಆಗಿ, ಈಗ ನೋಡಿ 215 ಕೋಟಿ ಜನ ಇದೀವಿ ಎರಡು ದೇಶಗಳಿಗೆ ಹೋಲಿಸಿದ್ರೆ. ಅವ್ರದ್ದು 75, ಯುರೋಪ್ 27 ಅಲ್ಲಿ 73.5 ಕೋಟಿ ಜನ ಇದ್ದಾರೆ. ನಮ್ಮಲ್ಲಿ ಮಿಕ್ಕಿದ್ದು 215 ಕೋಟಿ ಜನ, 25% ವರ್ಲ್ಡ್ GDP. ಈಗ ಹಿಂಗಿದೆ ಸಿಚುವೇಶನ್ ಅಂದ್ರೆ, ಅವ್ರು ಫೋನ್ ಮಾಡಿ ಟ್ರಂಪ್ಗೆ ನೀವು ಫೋನ್ ಮಾಡಿ ಇವತ್ತರೊಳಗಡೆ ನೀವು ಡೀಲ್ ಸೈನ್ ಮಾಡ್ಕೋಬೇಕು, ಇಲ್ಲ ಅಂದ್ರೆ ನಾವ್ ಇನ್ನಷ್ಟು ಟ್ಯಾರಿಫ್ ಅನ್ನ ಹಾಕ್ತಿವಿ ಅಂತ ಹೆದರ್ಸ್ತಾ ಇದಾರೆ ಒಂದ್ ಕಡೆ. ಆಮೇಲೆ ನೀವು ಇವ್ರ ದೇಶದ ಜೊತೆ, ಇರಾನ್ ದೇಶದ ಜೊತೆಗೆ ನೀವೇನಾದ್ರೂ ಟ್ರೇಡ್ ಮಾಡ್ಕೊಂಡ್ರೆ 25% ಎಕ್ಸ್ಟ್ರಾ ಅಡಿಷನಲ್ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಬೇರೆ ದೇಶಗಳು, ಅವತ್ತು ನಾವು ಚರ್ಚೆ ಮಾಡುವಾಗ ನಿಮ್ ಜೊತೆ ಅದನ್ನೇ ಮಾತಾಡ್ತಾ ಇದ್ವಿ, ಬೇರೆ ಬೇರೆ ದೇಶಗಳು ಒಂದು ಪೊಲಿಟಿಕಲ್ ಮೆಸೇಜ್ ಅನ್ನು ಕೊಡ್ಬೇಕಾಗತ್ತೆ. ಇಲ್ಲಪ್ಪ ನೀನು ದೊಡ್ಡವನೇ ಇಲ್ಲ ಅಂತಲ್ಲ, ಆದ್ರೆ ನೀನ್ ಅನಿವಾರ್ಯನೂ ಅಲ್ಲ ಅನ್ನೋದನ್ನ ನಾವು ತಿಳಿಸ್ಬೇಕಾಗತ್ತೆ ಜಗತ್ತಿಗೆ. ಸೊ ಅದಕ್ಕೆ ಒಂದು ಇದು ನೀವು ಎಷ್ಟು ಇದನ್ನ ತುಂಬಾ ದೊಡ್ಡ ಇದು ಹೌದಾ ಅಂತಂದ್ರೆ, ನನ್ಗಂತೂ ಇದು ದೊಡ್ಡ ಐತಿಹಾಸಿಕ ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ, ನೀವು ಅವ್ರಿಗೊಂದು ಮೆಸೇಜ್ ಕೊಡ್ತಾ ಇದ್ರ. ಅದನ್ನೇ ಅವರು ಹೇಳಿರೋದು. ಈವನ್ ಅವರು ಯುರೋಪ್ ಕಮಿಷನ್ ಪ್ರೆಸಿಡೆಂಟ್ ಅವ್ರು ಹೇಳಕ್ ಟ್ರೈ ಮಾಡಿರೋದು ಇದೊಂದು ವಿಶ್ವದಲ್ಲಿ ಒಂದು ದೊಡ್ಡ ಸಂಚಲನ ಉಂಟು ಮಾಡುತ್ತೆ ಅಂತ ಹೇಳ್ತಾ ಇದಾರೆ ಅವರು. ಯಾಕೆ ಇದು ಸಂಚಲನ ಉಂಟು ಮಾಡುತ್ತೆ ಅಂತಂದ್ರೆ, ಇಷ್ಟು ಅಗಾಧವಾದ ಮಾರುಕಟ್ಟೆ, ಭಾರತಕ್ಕೂ ಅವ್ರಿಗೆ ಮಾರುಕಟ್ಟೆಯ ಅಗತ್ಯ ಇದೆ, ನಮಗೂ ಅವರ ತಂತ್ರಜ್ಞಾನ, ಅವ್ರದ್ದು ಲೇಟೆಸ್ಟ್ ಎಕ್ವಿಪ್ಮೆಂಟ್ಸ್ ಅಗತ್ಯ ಇದೆ. ಈಗ ನೋಡಿ, ಹೆಚ್ಚು ಕಮ್ಮಿ ಲಾಸ್ಟ್ ಇಯರ್ದು ಡೇಟಾ ತಗೊಂಡ್ರೆ ನೀವು $136 ಬಿಲಿಯನ್ ಅಷ್ಟು ವ್ಯಾಪಾರ ನಾವು ಮಾಡ್ತಾ ಇದ್ವಿ. ಅವ್ರದ್ದು ಎಕ್ಸ್ಪೆಕ್ಟೇಷನ್ ಏನು, ನಮ್ಗೆ ಇನ್ನು 10 ವರ್ಷದಲ್ಲಿ ಇದು ಡಬಲ್ ಆಗತ್ತೆ ಅನ್ನುವಂಥದ್ದು. ಈಗ ಇಮಿಡಿಯೇಟ್ ಆಗಿ ಬದಲಾವಣೆ ಆಗತ್ತಾ? ಆಗಲ್ಲ. ಯಾಕಂದ್ರೆ ಅಲ್ಲಿ ಅದಕ್ಕೆ ಕ್ಲಿಯರ್ ಆಗಿ ಅವಾಗಲೇ ಒಬ್ರು ಕೋ-ಪ್ಯಾನಲಿಸ್ಟ್ ಹೇಳ್ತಾ ಇದ್ರು, ಅದನ್ನು ಕೂಡ ಅಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಒಪ್ಕೋಬೇಕು, ಯುರೋಪಿಯನ್ ಕೌನ್ಸಿಲ್ ಅದನ್ನ ಮಾಡ್ಕೋಬೇಕು. ಆದ್ರೆ ಅವ್ರು ಇದು ನೋಡಿ, ಇದು ನೀವು ಗಮನಿಸಬೇಕಾಗಿರೋದೇನು ಅಂದ್ರೆ, ಈ ಚರ್ಚೆ ನಡೆಯಕ್ ಶುರು ಆಗಿದ್ದು ಇವತ್ತಿಂದ ಅಲ್ಲ. 2007ರಿಂದ ಶುರು ಆಗಿತ್ತು ಇದು ಮಾತುಕತೆ. 2007ರಿಂದ ಮಾತುಕತೆ ಆಗಿದ್ದು 2013ರಲ್ಲಿ ನಿಂತಿತ್ತು. ಆದ್ರೆ 2022ರಲ್ಲಿ ಮತ್ತೆ ಶುರು ಆಗಿತ್ತು ಅದ್ರ ವಿಚಾರ. ಯಾಕೆ 2022ರಲ್ಲಿ ಮತ್ತೆ ಮಾತುಕತೆ ಶುರು ಮಾಡಿದ್ವಿ ಅಂದ್ರೆ, ಯುಕ್ರೇನ್ ರಷ್ಯಾ ಯುದ್ಧ ಶುರು ಆಯ್ತು ಅವಾಗ ಏನಾಯ್ತು, ಇಲ್ಲ ಇದು ಹಿಂಗಾದ್ರೆ ಆಗೋದಿಲ್ಲ, ನಾವೆಲ್ಲರೂ ಅವಾಗ್ಲಿಂದನೇ ಒಂದು ಮನೋಭಾವ ಬದಲಾಯ್ತು. ಅಲ್ಲಿವರೆಗೂ ಯುರೋಪ್ ಅವ್ರಿಗೆ ಈ ತರ ಇಲ್ಲ, ಇದ್ರ ಮೇಲೆ ನಾವು ನಿಮ್ದು ಕಾರ್ಬನ್ ಎಮಿಷನ್ಸ್ ಜಾಸ್ತಿ ಇದೆ, ಅದಿದೆ ಇದಿದೆ ಅನ್ಕೊಂಡು ಅವ್ರು ನಮ್ ಜೊತೆಗೆ ಇಷ್ಟು ಸುಲಲಿತವಾಗಿ ಈ ಟ್ರೇಡ್ ಡೀಲ್ಗೆ ಒಪ್ಕೊಳ್ತಾ ಇರ್ಲಿಲ್ಲ. ಅಂದ್ರೆ ಇವಾಗ ಏನಾಗಿದೆ, ಅವ್ರಿಗೂ ಅನಿವಾರ್ಯ ಆಗಿದೆ, ನಮಗೂ ಒಂದು ಅನಿವಾರ್ಯ ಆಗಿದೆ, ವಿಶ್ವಕ್ಕೆ ಅನಿವಾರ್ಯವಾಗಿದೆ. ಹಾಗಂತ ಯುರೋಪ್ 27 ಬೇರೆ ಬೇರೆ ದೇಶಗಳ ಜೊತೆನೂ ಮಾಡ್ಕೊಳ್ತಾ ಇದೆ. ನೀವು ಇತ್ತೀಚೆಗೆ ನಾವು ಕೂಡ ಏನ್ ಮಾಡಿದೀವಿ ನೋಡಿ, 7 ತಿಂಗಳಲ್ಲಿ ನಾವು ಸಪರೇಟ್ ಟ್ರೇಡ್ ಅಗ್ರಿಮೆಂಟ್ಸ್ ಮಾಡ್ಕೊಂಡಿದೀವಿ. UK ಜೊತೆ ಮಾಡಿದೀವಿ, ಒಮಾನ್ ಜೊತೆಗೆ ಮಾಡ್ಕೊಂಡಿದೀವಿ, ನ್ಯೂಜಿಲೆಂಡ್ ಜೊತೆಗೆ ಮಾಡ್ಕೊಂಡಿದೀವಿ. ಈಗ ಈ 27 ಜೊತೆಗೆ ಒಟ್ಟಿಗೆ ಒಂದೇ ಸರಿಗೆ ಇದರಲ್ಲಿ ಅದಾಗಿದೆ. ಹಾಗೇನೆ ಯುರೋಪ್ ಕೂಡ ಬೇರೆ ಬೇರೆ ದೇಶಗಳ ಜೊತೆ ಮಾಡ್ಕೊಳ್ತಾ ಇದೆ. ಈಗ ಅವರು ಸೌತ್ ಅಮೆರಿಕಾ ಜೊತೆಗೆ ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡಿದ್ದಾರೆ ಅಲ್ಲೊಂದು ದೇಶದ ಜೊತೆಗೆ. ಸೊ ಅಂದ್ರೆ ನಿಮ್ಗೆ ಇದೊಂದು ಮೆಸೇಜ್ ಕೊಡ್ತಾ ಇದೀವಿ. ನೀವು ಹಂಗಂತ ಇದು ಹೆಚ್ಚಾಗದೇ ಇಲ್ವಾ ನಮ್ಮಲ್ಲಿ ಟ್ರೇಡ್ ಅವ್ರ ಜೊತೆಗೆ? ಖಂಡಿತ ಹೆಚ್ಚಾಗತ್ತೆ. ನಾವು ಆಲ್ಟರ್ನೇಟಿವ್ಸ್ ನ ಹುಡುಕ್ಲೇಬೇಕು. ಯಾಕೆಂದ್ರೆ ಎಲ್ಲದಕ್ಕೂ ಡಿಕ್ಟೇಷನ್ ತಗೊಂಡು, ಇಲ್ಲ ನೀನ್ ಹಿಂಗ್ ಮಾಡು ಅಂತ ಅನಿಸ್ಕೊಂಡು ಯಾವುದೇ ದೇಶ ಇರಕ್ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಬಂದಿರೋದ್ರಿಂದ ಇದು ನಮ್ಗೆ ದೊಡ್ಡ ಮಟ್ಟದಲ್ಲಿ ಒಂದು ಇಂಪ್ಯಾಕ್ಟ್ ಆಗತ್ತೆ ಅಂತ ನನ್ಗನ್ಸುತ್ತೆ. ಆಮೇಲೆ ಒಂದೇ ಒಂದು ಪಾಯಿಂಟ್ ಏನಂದ್ರೆ, ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಲೋ ಮಾಡಿದ್ದಾರೆ, ಆದ್ರೆ ಡೈರಿ ಮತ್ತೆ ಕೆಲವು ಪ್ರಾಡಕ್ಟ್ಸ್ ನ ಅಲೋ ಮಾಡಿದ್ದಾರೆ. ಓವರ್ ಆಲ್ ಈಗ ಪ್ರೊಸೆಸ್ಡ್ ಅದನ್ನ ಅಲೋ ಮಾಡಿದ್ದಾರೆ. ಬಟ್ ಏನಂದ್ರೆ ಫೈನ್ ಡೀಟೇಲ್ಸ್ ನಮ್ಗೆ 5-6 ತಿಂಗಳು ಹಿಡಿಯುತ್ತೆ, ಯಾವ್ದ್ರಲ್ಲಿ ಎಷ್ಟು ಏನು ಅನ್ನುವಂಥದ್ದು. ಈವನ್ ಈಗ ನಾವು ಬರೀ ಮೋಟಾರ್ ಕಾರ್ ಬಗ್ಗೆನೆ ಮಾತಾಡಿದ್ದು ಅಲ್ಲ ನಾನು ಹೇಳೋದು. ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿ ಮೋಟಾರ್ ಕಾರ್, ಇಟ್ ಈಸ್ ಅಬೌಟ್ ದಿ ಓವರ್ ಆಲ್ ಗ್ಯಾಂಬಿಟ್ ನಮ್ಗೆ ಏನಿದೆ. ಈಗ ಮೆಷಿನರಿ ಎಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಅವ್ರ ಕಡೆಯಿಂದ, ಕೆಮಿಕಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಬೇಸ್ ಮೆಟಲ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಮಿನರಲ್ ಪ್ರಾಡಕ್ಟ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ, ಟೆಕ್ಸ್ಟೈಲ್ಸ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಇದೆಲ್ಲದ್ರ ಮೇಲೂ ಪರಿಣಾಮ ಬೀರುತ್ತೆ. ಬರೀ ಅದು
ಒಂದರ ಮೇಲೆ ಪರಿಣಾಮ ಅಲ್ಲ. ಆದ್ರೆ ಭಾರತ ಮತ್ತೆ ಅಲ್ಲಿಗೆ ಸ್ಪಷ್ಟವಾಗಿ ಹೇಳಿದೆ, ನಾನು ಡೈರಿನಲ್ಲಿ ಮತ್ತೆ ಶುಗರ್ ಅಲ್ಲಿ ಕೊಡಲ್ಲ ಅನ್ನುವಂಥದ್ದನ್ನ ಇವತ್ತು ಮಾತುಕತೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು. ಭಾರತಕ್ಕೆ ಇದು ಯಾವಾಗ್ಲೂ ಟ್ರೇಡ್ ಅನ್ನೋದು ವಿನ್ ವಿನ್, ನೀವು ಗೆಲ್ಲಿ ನಾವು ಗೆಲ್ಬೇಕು, ನಾವು ಸೋತು ನೀವು ಗೆಲ್ಲಕ್ಕಾಗಲ್ಲ ಟ್ರೇಡ್ ಅಲ್ಲಿ. ಸೊ ಆ ಧರ್ಮಕ್ಕೆ ನಿಂತಿದೆ ಭಾರತ ಅಂತ ನನ್ಗೆ ಅನ್ಸುತ್ತೆ. ಇವತ್ತಿನ ಜಗತ್ತಲ್ಲಿ ಡೇಟಾ ಈಸ್ ಆಕ್ಚುಲಿ ಗೋಲ್ಡ್, ಮಚ್ ಮೋರ್ ದೆನ್ ಗೋಲ್ಡ್ ನನ್ನ ಪ್ರಕಾರ. ಡೇಟಾ ಇವತ್ತು ಯಾರಿಗೆ ಡೇಟಾ ಅವ್ರ ಹತ್ರ ಇದೆ, ಅದನ್ನ ಅನಲೈಸ್ ಮಾಡಕ್ ಬರುತ್ತೆ, ಆ ದೇಶ ಮುನ್ನುಗ್ತಾ ಇದೆ. ಈಗ ನಾವಿಲ್ಲಿ ಗಮನಿಸಬೇಕಾಗಿರೋದೇನು ಅಂದ್ರೆ, ಇವತ್ತಿನ ಒಪ್ಪಂದದ ಜೊತೆಗೆ ಅವ್ರು ಆಗ್ಲೇ ಮತ್ತೊಂದು ಮಾತು ಹೇಳ್ತಾ ಇದ್ದಾರೆ, ನಾವು ಇನ್ನೂ ಒಂದು ಮಾತುಕತೆ ಕಂಟಿನ್ಯೂ ಮಾಡ್ತಾ ಇದೀವಿ, ಇದು ಡಿಫೆನ್ಸ್ ಪಾರ್ಟ್ನರ್ಶಿಪ್ ಅಲ್ಲೂ ಕೂಡ ಇದಿರ್ಬೇಕು ಅಂತ ಒಂದು ಡ್ರಾಫ್ಟ್ ಸೆಕ್ಯೂರಿಟಿ ಇದ್ರ ಮೇಲೆ ವರ್ಕ್ ಮಾಡ್ತಾ ಇದೀವಿ, ಇಷ್ಟರಲ್ಲೇ ಅದನ್ನು ಘೋಷಿಸ್ತೀವಿ ತಮ್ಗೆ. ಟೈಮ್ ಸೆಕ್ಯೂರಿಟಿ ಬಗ್ಗೆ, ಸೈಬರ್ ಥ್ರೆಟ್ ಬಗ್ಗೆ, ಮತ್ತೆ ಡಿಫೆನ್ಸ್ ಬಗ್ಗೆ, ಸೊ ಇಷ್ಟನ್ನು ಚರ್ಚೆ ನಾವು ನಡೆಸ್ತಾ ಇದೀವಿ ಅನ್ನುವಂತ ಮಾತನ್ನ ಕ್ಲೈಮೇಟ್ ಚೇಂಜ್ ಜೊತೆಗೆ ಸೇರ್ಕೊಂಡು ಹೇಳಿದ್ದಾರೆ. ಸೊ ದತ್ತಾಂಶವನ್ನ ಇವತ್ತು ಏನು ತೊಂದರೆ ಇದೆಯೋ ಅದು ಇನ್ನಷ್ಟು ದ್ವಿಗುಣವಾದಂತ ತೊಂದರೆ ಅವತ್ತಿರ್ಬೋದು. ಯಾಕಂದ್ರೆ ಈಗ್ಲೂ ನಮ್ಗೇನು ಕಡಿಮೆ ತೊಂದರೆಗಳಿಲ್ಲ. ನೀವು ಗಮನಿಸಿದ್ರೆ ಎಲ್ಲೆಲ್ಲಿಂದ ಯಾವ ತರ ಹೊಸ ಪ್ರತಿಯೊಂದು ದಿನಕ್ಕೆ ಬರುತ್ತೆ, ಇವು ಫ್ರಾಡ್ಗಳು ಬರುತ್ತೆ, ನಮ್ಮ ಡೇಟಾನ ಕದಿಯಕ್ ಪ್ರಯತ್ನ ಪಡ್ತಾರೆ ಅನ್ನೋದನ್ನ ನೋಡಿದ್ರೆ ನೀವು ಈವನ್ ಕೇಂದ್ರ ಬ್ಯಾಂಕ್ ಇಂದನೇ ಒಂದು 200 crores ಅಷ್ಟು ಬಾಂಗ್ಲಾದೇಶಿನ 10 ವರ್ಷದಿಂದ ಸೆಂಟ್ರಲ್ ಬ್ಯಾಂಕ್ ಇಂದಾನೆ ಲಿಫ್ಟ್ ಮಾಡ್ಬಿಟ್ರು ಇವರು ಗೋಲ್ಡ್ ನ. ಇನ್ನು ಡೇಟಾ ತೆಗಿಯೋದೇನು ಅಷ್ಟು ಕಷ್ಟದ ಮಾತಲ್ಲ ಇವ್ರುಗಳಿಗೆ. ಅದಕ್ಕೆ ಏನೇನ್ ಈಗ ಎಷ್ಟು ಥ್ರೆಟ್ ಇದೆಯೋ ಅದ್ರ ಇನ್ನಷ್ಟು ಡಬಲ್ ಥ್ರೆಟ್ ಆಗತ್ತೆ. 100% ಎಸ್ ಆಗತ್ತೆ, 100% ಎಸ್. ಆದ್ರೆ ಅದನ್ನ ಈಗಲೇ ಏನು ಎಚ್ಚರಿಕೆ ತಗೋತಾ ಇದೀವಿ ಅದ್ರದ್ದು ಇನ್ನೂ ಡಬಲ್ ಜಾಗರೂಕತೆಯನ್ನ ನಾವು ತಗೋಬೇಕಾಗತ್ತೆ ಅವಾಗ. ಮತ್ತೆ ಈ ದೇಶಗಳೆಲ್ಲ ಒಗ್ಗಟ್ಟಾದಾಗ, ಯಾವಾಗ ನಮ್ಗೆ ಇದರಿಂದ ಗೈನ್ ಆಗ್ತಾ ಇದೆ ಅನ್ನುವಾಗ ಸಹಜವಾಗಿ ಸರ್ಕಾರಗಳು ಕೂಡ ಕೈ ಜೋಡಿಸುತ್ತೆ ಈ ವಿಚಾರದಲ್ಲಿ. ಅವರಲ್ಲಿ ಇರುವಂತ ಆಧುನಿಕ ತಂತ್ರಜ್ಞಾನ, ಇದನ್ನ ಕಂಟ್ರೋಲ್ ಮಾಡಕ್ಕೆ ಏನೇನಿದೆ, ನಮ್ಮ ಹತ್ರ ಏನ್ ಅವರು ಶೇರ್ ಮಾಡ್ಕೋಬಹುದು, ಇವುಗಳಲ್ಲೂ ಮಾತುಕತೆ ಆಗ್ತಾ ಇದೆ. ಅವುಗಳನ್ನ ಮಾಡ್ಕೊಂಡು ಖಂಡಿತವಾಗಿಯೂ ನಮ್ಮ ಡೇಟಾನ ಏನ್ ಪ್ರೊಟೆಕ್ಟ್ ಮಾಡ್ಕೋಬೇಕು ಅದನ್ನ ಖಂಡಿತ ಮಾಡ್ತಾರೆ ಅಂತ ನಾನು ಅದು ನಂಬಿದೀನಿ. ಯಾಕೆಂದ್ರೆ ಇದೆಲ್ಲವೂ ನಿಂತ್ಕೊಳ್ಳೋದೇ ನಂಬಿಕೆ ಮೇಲೆ. ನಿಮ್ಗೆ ವ್ಯಾಪಾರ ಕೂಡ ಎಲ್ಲೇ ಥ್ರೆಟ್ ಆದ್ರೆ ಇಂಥ ವಿಚಾರದಲ್ಲಿ ಯಾವುದೇ ದೇಶಗಳು ಇನ್ನೊಂದು ದೇಶದ ಜೊತೆಗೆ ವ್ಯಾಪಾರ ಮಾಡಕ್ ಆಗಲ್ಲ. ಈಗಲೂ ನೀವು ಗಮನಿಸಿದಾಗ ಯಾವಾಗ ಅನ್ರೆಸ್ಟ್ ಇರುತ್ತೆ, ಜಾಗತಿಕ ವಿದ್ಯಮಾನಗಳಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಆಗತ್ತೆ, ಅವಾಗ ಪ್ರತಿಯೊಂದು ದೇಶನೂ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡೋದು ಮೊದಲನೇದೇನೆ ಏನು ಅಂತಂದ್ರೆ ಆ ದೇಶಗಳ ಡೇಟಾನ ಕದಿಯೋದು, ಆ ಡೇಟಾಗಳ ಎಕಾನಮಿಗೆ ಹೇಗ್ ತೊಂದರೆ ಮಾಡ್ಬೇಕು, ಅವರು ಇದನ್ನ ಯಾವ ತರ ಅವ್ರದ್ದು ಎಕಾನಮಿನ ಯಾವ ತರ ಡಿಸ್ಟ್ರಾಕ್ಟ್ ಮಾಡ್ಬೇಕು, ಈ ತರದ ಆಪ್ಸ್ ಗಳನ್ನ ಡಿಸ್ಟ್ರಾಯ್ ಮಾಡುವ ಮೂಲಕ ಅನ್ನೋ ತರದಲ್ಲೇ ಪ್ರಯತ್ನ ಪಡ್ತಾ ಇರುತ್ತೆ. ಆ ತರದ್ದು ದಾಳಿಗಳು ಆಗ್ತಾನೆ ಇರುತ್ತೆ, ಸೈಬರ್ ದಾಳಿಗಳು. ಇವನ್ ಸರ್ಕಾರ ಮಟ್ಟದಲ್ಲೇ ಅನೇಕ ಸರಿ ಬೇರೆ ಬೇರೆ ಶತ್ರು ರಾಷ್ಟ್ರಗಳ ಮೇಲೆ ಬೇರೆ ಬೇರೆ ದೇಶಗಳು ಮಾಡಿರೋದನ್ನು ನಾವು ಕೇಳಿದೀವಿ. ಮೊನ್ನೆ ಪಾಕಿಸ್ತಾನ ಮತ್ತೆ ಭಾರತದ ಟೆನ್ಷನ್ಸ್ ಇದ್ದಾಗ್ಲೂ, ಸಿಂಧೂರ್ದು ಏನ್ ಆಯ್ದಾಗನು ಕೂಡ ಇನ್ನೊಂದು ರಾಷ್ಟ್ರ ನಮ್ಮ ಇದ್ರ ಮೇಲೆ ಆಗಿತ್ತು ಅನ್ನುವಂತ ಮಾಹಿತಿಯನ್ನು ಕೂಡ ಮಾಧ್ಯಮಗಳು ತಮ್ಮ ಮಾಧ್ಯಮವನ್ನು ಬಿತ್ತರ ಮಾಡಿ. ಇಲ್ಲ, ಖಂಡಿತ ಜಾಸ್ತಿ ಆಗಲ್ಲ. ಯಾಕಾಗಲ್ಲ ಅಂದ್ರೆ ನಮ್ಮ ಹತ್ರ ಜನರಿಕ್ ಮೆಡಿಸಿನ್ಸ್ ಏನಿದೆ ನಾವೇ ಫಾರ್ಮಸಿ ಅವ್ರಿಗೆ ಕೊಡ್ತಾ ಇದೀವಿ. ಹಂಗ್ ನೋಡಿದ್ರೆ ಈಗ ಅಗ್ರಿಮೆಂಟ್ಸ್ ನೋಡಿ, ನೀವು COVID-19 ಟೈಮ್ ಅಲ್ಲಿ ಕೋವ್ಯಾಕ್ಸಿನ್ ತಯಾರಿಸುವಾಗ ಆಕ್ಸ್ಫರ್ಡ್ ಕಂಪನಿಯ ಜೊತೆಗೆ ಭಾರತದ ಕಂಪನಿ ಟೈಅಪ್ ಆಯ್ತು. ಸೊ ಇದು ಈಗ ನಾವು ಅಫಿಷಿಯಲ್ ಆಗೇನೆ ಒಂದು ಅಗ್ರಿಮೆಂಟ್ ಸೈನ್ ಮಾಡುವಾಗ, ಮತ್ತೆ ನಮ್ಮಲ್ಲಿ ಹೆಚ್ಚು ನೀವು ಜನರಿಕ್ ಫಾರ್ಮಾ ಅಂತಂದ್ರೆ ಅದು ನಮ್ಮ ದೇಶದಲ್ಲಿ ಮಾಡೋ ಅಷ್ಟು ಇನ್ ಯಾರು ಅದ್ಭುತವಾದಂತಹ ಪ್ರೈಸಸ್ಗೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಅವ್ರದ್ದು ಕಾಸ್ಟ್ ಯಾವಾಗ್ಲೂ ಜಾಸ್ತಿ, ಯಾಕೆಂದ್ರೆ ಅದು ಕ್ಯಾಪಿಟಲ್ ಇಂಟೆನ್ಸಿವ್ ಕಂಟ್ರಿ, ನಮ್ದು ಲೇಬರ್ ಇಂಟೆನ್ಸಿವ್ ಕಂಟ್ರಿ. ಸೊ ಹಿಂಗಿರುವಾಗ ಖಂಡಿತವಾಗಿಯೂ ಆ ದೇಶಗಳು ನಮ್ಮ ದೇಶದ ಜೊತೆಗೆ ಈ ವಿಚಾರದಲ್ಲಿ ಪೈಪೋಟಿಗೆ ಬಿದ್ದು ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿ, ಎಷ್ಟೋ ಸರಿ ನಿಮ್ಗೆ ಇವನ್ ಮೆಡಿಕಲ್ ಟೂರಿಸಂ ಅಂತ ಫೇಮಸ್ ಆಗಿದೆ. ಯಾಕೆ ಮೆಡಿಕಲ್ ಟೂರಿಸಂ ಫೇಮಸ್ ಆಗಿದೆ ಅಂದ್ರೆ, ಅನೇಕ ನಮ್ ತರ ಮಧ್ಯಮ ರಾಷ್ಟ್ರಗಳೇನಿದೆ, ಡೆವಲಪಿಂಗ್ ಎಮರ್ಜಿಂಗ್ ನೇಷನ್ಸ್ ಅಂತ ಏನ್ ಕರಿತೀವಿ ಅಥವಾ ಡೆವಲಪಿಂಗ್ ನೇಷನ್ಸ್ ಅಂತ ಏನ್ ಕರಿತೀವಿ, ಅಲ್ಲಿಂದ ಎಲ್ಲ ಬರೋದು ಎಲ್ಲಿಗೆ ಅವರು ಆಪರೇಷನ್ಗೆ ಅಂದ್ರೆ ಭಾರತಕ್ಕೆ ಬರ್ತಾರೆ. ಯಾಕಂದ್ರೆ ನಮ್ದು ಪ್ರೈಸಸ್ ಯಾವಾಗ್ಲೂ ಮಚ್ ಕಾಂಪಿಟೇಟಿವ್ ಇರುತ್ತೆ, ರೀಸನಬಲ್ ಇರುತ್ತೆ. ಸೊ ಹಂಗಾಗಿ ಇದು ಈ ಅಡ್ವಾಂಟೇಜ್ ನಮ್ಗಿರುತ್ತೆ. ಈ ತರದ ಅಗ್ರಿಮೆಂಟ್ಸ್ ಎಲ್ಲ ಆದಾಗ ಇನ್ನಷ್ಟು ಹೊಸ ತಂತ್ರಜ್ಞಾನ ನಾವು ನಮ್ಮ ಹತ್ರನೂ ಬರ್ಲಿಕ್ಕೆ ಸಾಧ್ಯ ಇದೆ. ಈಗ ರೋಬೋಟಿಕ್ಸ್ ಅಲ್ಲಿ ಎಲ್ಲ ಮೆಡಿಸಿನ್ ಅಲ್ಲಿ ಎಂಟರ್ ಆಗಿರೋದ್ರಿಂದ, ಮತ್ತೆ AI ಕೂಡ ಮೆಡಿಸಿನ್ ಅಲ್ಲಿ ಆಪರೇಷನ್ ಮಾಡಕ್ಕೆ ಎಲ್ಲಾನು ಎಂಟರ್ ಆಗಿರುವಾಗ, ಸೊ ಅದರದ್ದೇನಾದ್ರೂ ಅಲ್ಲಿಂದ ಮತ್ತೆ AI ಕೂಡ ಮೆಡಿಸಿನ್ ಅಲ್ಲಿ
ಆಪರೇಷನ್ ಮಾಡಕ್ಕೆ ಎಲ್ಲಾನು ಎಂಟರ್ ಆಗಿರುವಾಗ ಸೊ ಅದರದ್ದೇನಾದ್ರೂ ಅಲ್ಲಿ R&D, ಬಿಕಾಸ್ ನಾವು R&D ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಭಾರತ ದೇಶ. ಅದೊಂದು ನಮ್ದು ಯಾವಾಗ್ಲೂ ವೀಕ್ ಪಾಯಿಂಟ್ ಅಂತ ನನ್ಗೆ ಯಾವಾಗ್ಲೂ ಅನಿಸ್ತಾ ಇರುತ್ತೆ. ಯಾಕೆಂದ್ರೆ ನಾವು ಇವನ್ ಒಂದು ಗೂಗಲ್ ಕಂಪನಿಯಷ್ಟು ಅಥವಾ ಆಲ್ಫಾಬೆಟ್ ಕಂಪನಿಯಷ್ಟು R&D ನಮ್ದಿಲ್ಲ. ಸೊ ಅದನ್ನ ಈಗ ಸರ್ಕಾರಗಳು ಹೆಚ್ಚು ಮಾಡಕ್ಕೆ, ಕೇಂದ್ರ ಸರ್ಕಾರ ಹೆಚ್ಚು ಮಾಡಕ್ಕೆ ಪ್ರಯತ್ನ ಪಡ್ತಾ ಇದೆ. ಇಟ್ಸ್ ಲಾಂಗ್ ವೇ, ಇನ್ನು ಜಾಸ್ತಿ ಮಾಡಕ್ಕೆ ನಾವು ತುಂಬಾ ಶ್ರಮ ಹಾಕ್ಬೇಕಾಗಿದೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಗೆ ಏನಾದ್ರು ಒಂದು ತಂತ್ರಜ್ಞಾನ ಅದ್ರ ಅವ್ರು ಮಾಡಿರುವಂತದ್ದು ನಮ್ಗೆ ಇದನ್ನ ಇವರು ಇನ್ನೊಂದು ಫೈನ್ ಪ್ರಿಂಟ್ ನೋಡ್ಬೇಕು. ಆ ತರದ್ ಏನಾದ್ರು ಶೇರಿಂಗ್ ಅಗ್ರಿಮೆಂಟ್ಸ್ ಆಗೋಕ್ ಸಾಧ್ಯ ಆದ್ರೆ ಭಾರತಕ್ಕೂ ಅಡ್ವಾಂಟೇಜ್ ಆಗುತ್ತೆ. ಅವ್ರಿಗೆ ನಮ್ಮಲ್ಲಿ ಇವಾಗ ನೋಡಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಯುರೋಪ್ ಅಲ್ಲಿ ಅಷ್ಟೊಂದು ಮ್ಯಾನುಫ್ಯಾಕ್ಚರಿಂಗ್ ಟೆಕ್ಸ್ಟೈಲ್ಸ್ ಆಗ್ಲಿ ಮತ್ತೊಂದಾಗ್ಲಿ ಹೈ ಎಂಡ್ ಅವ್ರ ಹತ್ರ ಚೆನ್ನಾಗಿದೆ. ನಿಮ್ದು ಡಿಫೆನ್ಸ್ ಇದ್ದೇ ಇನ್ನೊಂದು ಇರ್ಬೋದು, ಆದ್ರೆ ಬೇಸಿಕ್ ಏನು ಜನಕ್ಕೆ ಉಪಯೋಗಿಸಕ್ಕೆ ಬೇಕಾಗತ್ತೆ ಅದೆಲ್ಲವೂ ಭಾರತದಲ್ಲಿ ಇವಾಗ ಚೆನ್ನಾಗಿ ಆಗ್ತಾ ಇದೆ ಆ ಮ್ಯಾನುಫ್ಯಾಕ್ಚರಿಂಗ್. ಸೊ ಹಂಗಾಗಿ ನಮ್ಮಿಂದನೇ ಹೆಚ್ಚು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ನಮ್ಗೆ ಜಾಸ್ತಿ ಇರುತ್ತೆ ಅಂತ ನನ್ಗನ್ಸುತ್ತೆ. ನಾನು ಆರಂಭದಲ್ಲಿ ಅದನ್ನ ಹೇಳಿದೆ. ಏನಂದ್ರೆ ಅನಿವಾರ್ಯ ಸ್ಥಿತಿ ಒಂದು, ಎರಡನೇದು ಒಳ್ಳೆ ಆರ್ಥಿಕ ನೀತಿಗಳು ಎಲ್ಲರಿಗೂ ಗೈನ್ ಮಾಡುತ್ತೆ. ಈವನ್ ಅವ್ರ ಪೊಲಿಟಿಕಲ್ ಗೈನ್ಗೂ ಅದು ಅನುಕೂಲ ಮಾಡ್ಕೊಡುತ್ತೆ. ಈಗ ಯುರೋಪ್ ಅವಾಗ ಅವ್ರು ಮಾತಾಡಿದ ಕಾಲಘಟ್ಟದಲ್ಲಿ ಯುರೋಪ್ಗೆ ಥ್ರೆಟ್ ಇರ್ಲಿಲ್ಲ ಅಮೆರಿಕ ಇಂದ. ಈಗ ಅವ್ರಿಗೆ ಥ್ರೆಟ್ ಇದೆ ಅವರಿಂದನು. ಸೊ ಹಂಗಾಗಿ ಅವ್ರು ಯೋಚನೆ ಮಾಡಿದ್ದಾರೆ ಈಗ ಇಲ್ಲ ಇದು ದಿಸ್ ದಿ ರೈಟ್ ಟೈಮ್. ನಾವು ಅದು ನೋಡಿ 2022 ನಂತರವೇ ಇದು ಮತ್ತೆ ಮಾತುಕತೆಗೆ ಪುನರ್ಚಾಲನೆ ಸಿಕ್ಕಿದ್ದು. 2013 ನಿಂತೋಯ್ತು ಮಾತುಕತೆ. ನಿಂತಿದ್ದು ಹೆಚ್ಚು ಕಮ್ಮಿ 9 ವರ್ಷದ ನಂತರ ಇವ್ರು ಮಾತುಕತೆ ಶುರು ಮಾಡಿದ್ರು ಅಂದ್ರೇನೆ ಅದು ಗೊತ್ತಾಗತ್ತೆ ಇದೆಲ್ಲ ರೀಸನ್ಸ್ ಏನು ಅಂತ. ನೀವ್ ಹೇಳಿದ್ದ ಸೂಚ್ಯವಾಗಿ ಅಲ್ಲೇ ನಮ್ಗೆ ಅರ್ಥ ಆಗತ್ತೆ. ಅದರಿಂದ ಒಂದು ಗೇನ್ ಯಾವಾಗ ಆಗತ್ತೆ, ಈಗ ನಮ್ಗೆ ಶಕ್ತಿ ಇದು ನನ್ಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಯುದ್ಧ ಇದ್ರ ಭಾರತದ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ ಅವ್ರು ಹೇಳ್ತಾರೆ ಮೈ ಎನಿಮೀಸ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತ. ಸೊ ಈಗ ಎಲ್ಲ ಜಗತ್ತು ಒಗ್ಗಟ್ಟಾಗ್ಲಿಕ್ಕೆ ಬಹುಶಃ ಟ್ರಂಪಿನ ಹುಚ್ಚಾಟ ಕಾರಣ ಆಗ್ತಾ ಇದೆ. ಅದು ಒಂಥರದ ಆ ತರದಲ್ಲಿ ಪಾಸಿಟಿವ್ ಅಂತ ನಾನು ಅನ್ಕೊಳ್ತೀನಿ. ಆಮೇಲೆ ಇನ್ನೊಂದು ಅವಾಗ್ಲೇ ಹೇಳುವಾಗ ನನ್ನ ಪ್ಯಾನಲಿಸ್ಟ್ ಹೇಳುವಾಗ ಇನ್ನೊಂದೇ ಒಂದು ಪಾಯಿಂಟ್ ಅನ್ನ ಆಡ್ ಮಾಡ್ತೀನಿ. ಅದೇನು ಅಂತಂದ್ರೆ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗೆ ಮತ್ತೆ ರಿಸ್ಟ್ರಿಕ್ಷನ್ಸ್ ತುಂಬಾ ಇದೆ ಅನ್ನುವಂಥದ್ದು ಸತ್ಯ. ಯಾಕೆಂದ್ರೆ ಒಂದು ಈ ತರ ಬಂದಾಗ ನಿಜವಾಗ್ಲೂ ಇಲ್ಲಿನೂ ಒಂದೀಗ ನಮ್ ನೋಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಕಳೆದ 3 ವರ್ಷಗಳಿಂದ ಬಜೆಟ್ ಅಲ್ಲಿ ಅಲೋಕೇಶನ್ ಆಗ್ತಾ ಇದೆ. ಇವನ್ ರಾಜ್ಯ ಸರ್ಕಾರನು ಕೊಡ್ತಾ ಇದೆ, ಕೇಂದ್ರ ಸರ್ಕಾರ ಅಂತೂ ದೊಡ್ಡ ಮಟ್ಟದ ಫಸ್ಟ್ ಗಂಗಾ ಬೆಲ್ಟ್ ಅಲ್ಲಿ ಎಲ್ಲಾನು ಇದು ಮಾಡ್ತೀವಿ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಿದೀವಿ ಅಂತ. ಇಲ್ಲಿ ಲ್ಯಾಬ್ಸ್ ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ. ಈಗ ಅದಕ್ಕೆ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಈಗ ನಮ್ಮ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಅನ್ನುವಂಥದ್ದು ಅಟ್ಲೀಸ್ಟ್ ಇವಾಗ ನಮ್ಗೆ ಅಲ್ಲಿ ಯಾವ್ದೋ ನೀವು ಉದಾಹರಣೆ ಕೊಟ್ಟುವಾಗ ಜರ್ಮನ್ ಕಂಪನಿ ಹೇಳುವವರೆಗೂ ನಮ್ಗೆ ಇದ್ರಲ್ಲಿ ಈ ತರದೊಂದು ಕಲಬೆರಕೆ ಆಗ್ತಾ ಇತ್ತು ಅನ್ನುವಂಥದ್ರದ್ದು ಮಾಹಿತಿ ಇರ್ಲಿಲ್ಲ ಅನ್ನುವಂಥದ್ದು ವಿಶ್ವಕ್ಕೆ. ಸೊ ಈಗ ನಮ್ಮಲ್ಲಿ ಆ ತರದೊಂದು ಲ್ಯಾಬ್ಸ್ ಎಲ್ಲ ಶುರು ಆಗುತ್ತೆ. ಹ್ಯಾಂಡ್ ಹೋಲ್ಡಿಂಗ್ ಸರ್ಕಾರದ ಈಗ ಅಗತ್ಯ ಇದೆ. ಈ ವಿಚಾರದಲ್ಲಿ ಸರ್ಕಾರದ ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ. ನೋಡಪ್ಪ ಇದಕ್ಕೆ ಇಷ್ಟಿಷ್ಟೇ ಯೂಸ್ ಮಾಡ್ಬೇಕಾಗತ್ತೆ, ಇದು ಮಾಡಿದ್ರೆ ಮಾತ್ರ ನಿಮ್ಗೆ ಎಕ್ಸ್ಪೋರ್ಟ್ ಆಗುತ್ತೆ, ಅವಾಗ ನಿಮ್ಗೆ ಇಷ್ಟು ಲಾಭ ಬರುತ್ತೆ ಅನ್ನುವಂಥದ್ದನ್ನ ಶುರು ಆಗತ್ತೆ. ಈಗ ನೀವು ನೋಡಿದ್ರೆ ಕೆಲವು ಕಂಪನಿಗಳೆಲ್ಲನು ಇವಾಗ ಅವರೆಲ್ಲನು ಗರ್ಕಿನ್ ಇದನ್ ಕೊಡ್ತಾರೆ, ಸೌತೆಕಾಯಿ ಮೆಡಿಸಿನ್ ಸೌತೆಕಾಯಿ ಅಂತಾರೆ. ಅವ್ರು ಅಲ್ಲಿ ಬಂದು ಇದನ್ ಮಾಡ್ತಿರ್ತಾರೆ, ಇಷ್ಟನ್ನೇ ಹಾಕ್ಬೇಕು, ಈ ಸೀಸನ್ ಅಲ್ಲಿ ಇದನ್ನ ಹಾಕ್ಬೇಕು, ಇದನ್ ಫರ್ಟಿಲೈಸರ್ ಇಷ್ಟೇ ಹಾಕ್ಬೇಕು, ಇದನ್ನ ಇಷ್ಟ ಹಾಕ್ಬಾರ್ದು ಅಂತ ನಿಮ್ಗೆ ಅವ್ರಿಗೆ ಹೇಳ್ತಿರ್ತಾರೆ. ಅದನ್ನ ಈಗಾಗಲೇ ನೀವು ಸಾಕಷ್ಟು ನೋಡಿದ್ರಿ. ಮೆಡಿಸಿನಲ್ ಮೆಣಸಿನಕಾಯಿ ಮತ್ತೆ ಸೌತೆಕಾಯಿ ವಿಚಾರದಲ್ಲಿ ಇದು ಅನೇಕ ಕಂಪನಿಗಳು ಭಾರತದಲ್ಲಿ ಇದಾವೆ. ಸೊ ಇದು ಬಂದಾಗ ಏನಾಗುತ್ತೆ, ಈ ತರದ್ ಯಾವ್ದು ಎಕ್ಸ್ಪೋರ್ಟ್ ಈಗ ನಾವೇನ್ SEZs ನ ನೋಡ್ತಾ ಇದೀವಿ, ಆ ತರದ ಫಾರ್ಮ್ ಸೆಕ್ಟರ್ ಅಲ್ಲಿ ಕೂಡ ಈ ಏರಿಯಾದಲ್ಲಿ ಎಕ್ಸ್ಪೋರ್ಟ್ ಪ್ರಮೋಟಿಂಗ್ ಝೋನ್ಸ್ ಅಂತಾನೆ ಸರ್ಕಾರ ಮಾಡಿದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು. ಅಂತಾನೆ ಸರ್ಕಾರ ಮಾಡಿದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ ನಾವು. ಮತ್ತೆ ಇದು ಒಂದ್ ಕಡೆ ನೀವು ಮಾಡಲ್ ಆದ್ರೆ ಆಗ ಜನಕ್ಕೆ ಗೊತ್ತಾಗುತ್ತೆ ನಮ್ಮ ಆರೋಗ್ಯನೂ ಉಳಿಯುತ್ತೆ ಇದರಿಂದ, ಇದಕ್ಕೆ ಮಾರ್ಕೆಟ್ ಇದೆ ಅಂತ. ಈಗಲೂ ನೀವು ನೋಡಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅಂದ್ರೆ ಯಾವುದೇ ನೀವು ಸ್ಟಾಲ್ಗೆ ಹೋದ್ರೇನು ಅದ್ರದ್ದು ಬೆಲೆ ಆಲ್ಮೋಸ್ಟ್ 2 ಇರುತ್ತೆ ನಮ್ಮ ಮಾಮೂಲಿ ಇದಕ್ಕಿಂತನೂ. ಆದ್ರೆ ತಗೊಳ್ಳುವಂತ ಜನನು ಇದಾರೆ. ಸೊ ಅದು ಕ್ರಮೇಣ ಅದು ನಾರ್ಮಲ್ ಆದ್ರೆ ಏನಾಗುತ್ತೆ, ಭಾರತಕ್ಕೂ ಆ ತರದಲ್ಲಿ ಇಂಡೈರೆಕ್ಟ್ ಆಗಿ ಅಡ್ವಾಂಟೇಜ್ ಆಗುವ ಲಕ್ಷಣಗಳಿದೆ. ಯಾಕೆಂದ್ರೆ ಅವರಂತೂ ಸ್ಟ್ಯಾಂಡರ್ಡ್ಸ್ ಕಡಿಮೆ ಮಾಡಲ್ಲ. ಬಿಕಾಸ್ ಅಲ್ಲಿ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ. ಅವರು ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾರೆ. ನಾವು ಇಲ್ಲ ನೀವು ಈ ತರ ಕಳಿಸ್ತೀವಿ ಇದನ್ನ ತಗೊಳ್ಳಿ ಅಂದ್ರೆ ಖಂಡಿತ ಅದು ಆಗೋದಿಲ್ಲ. ಬಿಕಾಸ್ ಅದು ಸಕ್ಸಸ್ಫುಲ್ ಆಗೋದು ಇಲ್ಲ ಆ ತರದ ಟ್ರೇಡ್ ಡೀಲ್ಸ್ ನ. ನಾವು ಆ ಮಟ್ಟಕ್ಕೆ ಆ ಸ್ಟ್ಯಾಂಡರ್ಡ್ಸ್ ನ ಬೆಳಿಲಿಕ್ಕೆ ಏನು ಈಗಾಗಲೇ
ಇನ್ನ ನಮ್ಗೆ 5-6 ತಿಂಗಳಿದೆ ಇದು ಅಗ್ರಿಮೆಂಟ್ ಬರೋಕೆ. ಈಗಾಗಲೇ ಸರ್ಕಾರ ಅದಕ್ಕೆ ಪೂರ್ಣ ತಯಾರಿ ನಡೆಸ್ಕೊಂಡಿರಬಹುದು ಅಂತ ನನಗನ್ಸುತ್ತೆ. ಅದನ್ನ ಒಂದು ಯುದ್ಧೋಪಾದಿಯಲ್ಲಿ ಅದನ್ನ ಶುರು ಮಾಡ್ಬೇಕಾಗತ್ತೆ. ನೀವೇನು ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೆಲ್ಟ್ ನ ಏನು ಗುರುತಿಸಿದಿರಿ, ಅದರಲ್ಲಿ ಅಟ್ಲೀಸ್ಟ್ ಅದನ್ನ ಇಲ್ಲ ಇದನ್ನ ಕಂಟ್ರೋಲ್ ಮೆಷರ್ಸ್ ಅಲ್ಲೇ ನೀವು ಇದನ್ನ ಬೆಳಿಬೇಕಾಗತ್ತೆ. ಆಗ ನಮ್ಗೆ ಎಕ್ಸ್ಪೋರ್ಟ್ ಮಾರ್ಕೆಟ್ ಬರುತ್ತೆ. ಈಗ ಮಿಲೆಟ್ಸ್ ಗೆ ನೋಡಿ, ಒಳ್ಳೆ ಮಾರ್ಕೆಟ್ ನಮ್ಗೆ ಯುರೋಪ್ ಅಲ್ಲಿ ಕೂಡ ಸಿಗ್ತಾ ಇದೆ, ವಿಶ್ವಾದ್ಯಂತ ಸಿಗ್ತಾ ಇದೆ. ಸೊ ಅದನ್ನೇ ತರದಲ್ಲಿ ನಾವು ಓವರ್ ಆಲ್ ಪ್ರಾಡಕ್ಟ್ಸ್ ನಮ್ಮಲ್ಲಿಂದ ಏನೇನು ಹೋಗ್ತಾ ಇದೆ ಅವೆಲ್ಲವಕ್ಕೂ ಮಾಡಿದ್ರೆ ಖಂಡಿತ ಭಾರತಕ್ಕೆ ಅಡ್ವಾಂಟೇಜ್ ಆಗತ್ತೆ. ಅದನ್ನೇ ನಮ್ಮ ಲೋಕಲ್ ಮಾರ್ಕೆಟ್ ಗಳಲ್ಲೂ ಅದನ್ನ ಕೊಡುವಂತ ಸ್ಥಿತಿ ಏನೇ ಆಗ್ಲಿ ಈಗ ನಮ್ಮ ಎಲ್ಲ ಈಗ್ಲೂ ಜನರ ಜೀವನ ಮಟ್ಟದ ಮೇಲೆನೆ ಅಳಿತಾ ಇರೋದು. ಅಲ್ಲಿ ಏನಂದ್ರೆ ನಾವು ಡಾಲರ್ ಲೆಕ್ಕದಲ್ಲಿ ಅಳಿತಿರೋದ್ರಿಂದ ಕಡಿಮೆ ಇದೆ. ಅದ್ರಲ್ಲಿ ಈಗ ಒಂದು ಬಂದಿದೆ ನೋಡಿ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನಾವು ಅಳಿತಾ ಇದ್ದೀವಿ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನೀವು ಅಳೆದಾಗ ಆಗ ಭಾರತದ ಡೆವಲಪ್ಮೆಂಟ್ ಇನ್ನೂ ನಿಮ್ಗೆ ಜಾಸ್ತಿ ಕಾಣಿಸ್ತಾ ಇದೆ. ಏನಂದ್ರೆ ಡಾಲರ್ ಇಷ್ಟು ದಿನ ಡಾಮಿನೆನ್ಸ್ ನಾವು ಒಪ್ಕೊಂಡಿದ್ರಿಂದ, ಬಹುತೇಕ ಎಲ್ಲ ರಾಷ್ಟ್ರಗಳು ಒಪ್ಕೊಂಡಿದ್ರಿಂದ ಈಗ ಡಿ-ಡಾಲರೈಸೇಷನ್ ಆಗ್ತಾ ಇದೆ. ಪ್ರತಿಯೊಂದು ರಾಷ್ಟ್ರಗಳು ಇದರ ಬಗ್ಗೆ ಮರುಚಿಂತನೆ ಮಾಡ್ತಾ ಇದೆ. ಗೋಲ್ಡಿನ ಬೆಲೆ ಹೆಚ್ಚಾಗ್ಲಿಕ್ಕೆ ಅದು ಒಂದು ಕಾರಣ. ಯಾಕಂದ್ರೆ ಸೆಂಟ್ರಲ್ ಬ್ಯಾಂಕ್ ಗಳಲ್ಲೂ ನಾವು ಒಂದಷ್ಟು ರಿಸರ್ವ್ಸ್ ನಾವು ಗೋಲ್ಡ್ ಅಲ್ಲಿ, ಇದು ಎಸ್ಪೆಷಲಿ ಕೋವಿಡ್ ನಂತರದ ದಿನಗಳಲ್ಲಿ ಅಘೋಷಿತ ಡಾಲರ್ ಬ್ಯಾನ್ ತರ ಚಿಂತನೆ, ಅಘೋಷಿತ ಡಾಲರ್ ಬ್ಯಾನ್ ತರ ಚಿಂತನೆ ಇದೆ. ಆ ತರ ಮಾಡ್ಕೊಳ್ತಾ ಇರೋದ್ರಿಂದ ಡಿ-ಡಾಲರೈಸೇಷನ್ ಶುರು ಆಗಿದೆ. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯಲ್ಲಿ ನನ್ನ ಬಾಸ್ಕೆಟ್ ಈ ಬಾಸ್ಕೆಟ್ ನ ಕೊಂಡ್ಕೊಳ್ಳಿಕ್ಕೆ ನಿನ್ನ ದೇಶದಲ್ಲಿ ಎಷ್ಟಾಗತ್ತೆ, ನನ್ನ ದೇಶದಲ್ಲಿ ಎಷ್ಟಾಗತ್ತೆ, ಆ ಆಧಾರದ ಮೇಲೆ ನೀವು ಆರ್ಥಿಕತೆಗಳನ್ನ ಅಳಿಲಿಕ್ಕೆ ಈಗಾಗಲೇ ಒಂದು ಇದೆ. ಬಟ್ ಡಾಲರ್ ಅಲ್ಲೇ ಮೇನ್ ಇರೋದ್ರಿಂದ ನಾವು PPP ನ ಪಕ್ಕಕ್ಕೆ ಇಡ್ತಾ ಇದೀವಿ. ಬಹುಶಃ ಅದು ಮೇನ್ ಆಗತ್ತಾಗ. ಒಟ್ಟಲ್ಲಿ ಏನು ಅಂದ್ರೆ ಯಾವುದೇ ಮಾನದಂಡದಲ್ಲಿ ಅಳಿದ್ರು ನನ್ಗೆ ಜನರ ಜೀವನ ಮಟ್ಟ ಚೆನ್ನಾಗಿದ್ದು ಜನ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆದ್ರೆ ಅದು ದಿ ಬೆಸ್ಟ್ ಇಂಡಿಕೇಟರ್ ಅಂತ ನನ್ಗೆ ಅನ್ಸುತ್ತೆ. ಫೈನ್. ಥ್ಯಾಂಕ್ ಯು ಕೇಶವ್ ಸರ್.